ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರ ಬ್ರೋಚ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ. ಫಸ್ಟ್ ನಾನಿಲ್ಲಿ ಕುಂದನ್ ಹಚ್ತಾ ಇದ್ದೀನಿ. ಇದು ಫ್ರೇಮ್ ಕುಂದನ್ನು. ಇವಾಗ ನಾನು ಈ ಥರದ್ದು ಟ್ಯೂಬ್ ಬಿಡ್ಸ್ ಹಾಕ್ತಾಯಿದ್ದೀನಿ. ಇದೇ ಥರದ್ದು ಇನ್ನೊಂದು ಹಾಕ್ತಾಯಿದ್ದೀನಿ ನಾನು. ಅದೇ ಥರ ಇಲ್ಲಿ ಮತ್ತು ಇದ್ರದ್ದು ಮಿಡ್ಲಿಗಿಂತ ಸ್ವಲ್ಪ ಮೇಲೆ ಇನ್ನೊಂದು ಟ್ಯೂಬ್ ಬಿಡ್ಸ್ನ ಹಾಕ್ತಾಯಿದ್ದೀನಿ. ಸೇಮ್ ಎರಡು ಸೈಡು ಇದೇ ಥರ 1 by 1 ಹಾಕ್ತಾಯಿದ್ದೀನಿ. ಇದು ಇಲ್ಲಿರುತ್ತಲ್ವ, ಇದಕ್ಕೆ ಸೇಮ್ ಪ್ಯಾರಲಲ್ ಆಗಿ ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಕೂಡ ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇಲ್ಲಿ ಸೇಮ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಆದಮೇಲೆ ಇಲ್ಲಿ ಟ್ಯಾಬ್ಲೆಟ್ ಬೀಡ್ ಬರುತ್ತಲ್ವ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಪರ್ಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಪರ್ಲು, ಗ್ರೀನಿಗೆ ಪರ್ಲು ತುಂಬ ಚೆನ್ನಾಗಿ ಕಾಂಟ್ರಾಸ್ಟಾಗಿ ಹೊಂದ್ಕೊಳ್ಳುತ್ತೆ. ಸೇಮ್ ಅದೇ ಥರ ಇನ್ನೊಂದು ಪರ್ಲ್ ಹಾಕ್ತಾಯಿದ್ದೀನಿ. ಸೊ ಇದು ಈ ಥರ ಕಾಣುತ್ತೆ. ಇದೇ ಥರ ನಾನಿಲ್ಲಿ ಅಪೋಸಿಟ್ ಕೂಡ ಇಲ್ಲಿ ಅದೇ ಥರ ಮಾಡ್ತಾಯಿದ್ದೀನಿ. ನಾನು ಇದು ಫಸ್ಟು ಟ್ಯೂಬ್ ಬಿಡ್ ಹಾಕ್ತಾಯಿದ್ದೀನಿ. ಸೊ ಇದು ಇನ್ ಬಿಟ್ವೀನಲ್ಲೇ ಸ್ವಲ್ಪ ಮೇಲೆ ತಗೊಂಡು ಸೇಮ್ ನಾವು ಆಪೋಸಿಟಲ್ಲಿ ಹೇಗೆ ಮಾಡಿದ್ವೋ ಅದೇ ಥರ ಇಲ್ಲೂ ಕೂಡ ಸೇಮ್ ಮಾಡಬೇಕು. ಆ್ಯಂಗಲ್ ಸರಿ ಇದೆ ನಾನು. ಸೊ ಇದು ಫೈನಲ್ ಬೀಡ್ ಹಾಕ್ತಾಯಿದ್ದೀನಿ ಇಲ್ಲಿ. ಇಲ್ಲಿ ಮತ್ತೆ ಮಿಡ್ಲಲ್ಲಿ ಬಂದುಬಿಟ್ಟು
ಒಂದು ಪರ್ಲು, ಒಂದು ಟ್ಯಾಬ್ಲೆಟ್ ಬೀಡು ಮತ್ತು ಪರ್ಲ್ ಹಾಕ್ತಾಯಿದ್ದೀನಿ. ಪರ್ಲು, ಟ್ಯಾಬ್ಲೆಟ್ ಬೀಡು ಮತ್ತು ಪರ್ಲ್ ಇದಿಷ್ಟು ಹಾಕಿದರೆ ಇದೊಂದು ಬ್ರೋಚ್ ರೆಡಿ ಆಗುತ್ತೆ ಅರ್ಧ. ಇವಾಗ ನಾನು ಇಲ್ಲಿ ಬ್ಲ್ಯಾಂಕ್ ಇದೆ ಅಲ್ವಾ, ಇಲ್ಲಿ ಕೂಡ ನಾನು ಅದೇ ಥರ ಹಾಕ್ತಾಯಿದ್ದೀನಿ. ಟ್ಯಾಬ್ಲೆಟ್ ಬೀಡ್ಸು, ಪರ್ಲು, ಟ್ಯಾಬ್ಲೆಟ್ ಬೀಡು. ಇದು ಈ ಥರ ಸ್ಲ್ಯಾಂಟಾಗಿ ಹಾಕ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಸೇಮ್ ಪರ್ಲು, ಟ್ಯಾಬ್ಲೆಟ್ ಬೀಡು, ಪರ್ಲ್. ಇಲ್ಲಿ ಮಿಡ್ಲಲ್ಲಿ ಇನ್ನೊಂದು ಗ್ಯಾಪ್ ಆಗುತ್ತೆ, ಸೊ ಇಲ್ಲೊಂದು ಹಾಕ್ತಾಯಿದ್ದೀನಿ. ನಾನು ಈ ಸೈಡು ಕೂಡ ಸೇಮ್ ಇದೇ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಾರ್ಕ್ ಕಲರ್ ಸೀರೆ ಇದ್ದರೆ ಇದು ಟ್ಯಾಬ್ಲೆಟ್ಸ್ ಬಿಡಲು ಲೈಟ್ ಕಲರ್ಸ್ ತೊಗೊಳ್ಳಿ, ಲೈಟ್ ಕಲರ್ ಸೀರೆ ಇದ್ದರೆ ಡಾರ್ಕ್ ಕಲರ್ ತೊಗೊಳ್ಳಿ. ಹಾಗೆ ನಿಮ್ಮ ಬ್ಲೌಸಲ್ಲಿ ಯಾವ ಕಾಂಟ್ರಾಸ್ಟ್ ಕಲರ್ಸ್ ಇರುತ್ತೋ ಸೀರೆಯಲ್ಲಿ ಅದು ತೊಗೋಬೋದು ಬ್ಲೌಸಿಗೆ. ಇದೆರಡು ಮಿಡ್ಲಲ್ಲಿ ಒಂದು ತೊಗೊಳ್ತಾ ಇದ್ದೀನಿ. ಈ ಥರ ಫೈನಲ್ ಆಗಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಪರ್ಲ್ನ ರೌಂಡ್ ಮಾಡ್ಕೋಬೋದು ಇಲ್ಲಿಂದ. ಒಂದು 5, 6 ಅಥವಾ 7 ನಿಮಗೆ ಅದು ರೌಂಡ್ ಮಾಡೋಕ್ಕೆ ಎಷ್ಟು ಬೇಕು ಬೀಡ್ಸ್ ನೋಡಿಬಿಟ್ಟು ರೌಂಡ್ ಅಪ್ ಮಾಡ್ಕೋಬೋದು. ಇನ್ನು 2, 3 ಬೇಕಾಗುತ್ತೆ ನನಗೆ ಇಲ್ಲಿ.
ಇಲ್ಲೊಂದು ಫೈನಲ್ ಈ ಬ್ರೋಚ್ ವರ್ಕ್ ಹೀಗೆ ಬರುತ್ತೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್.